ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತೇನೆ. ನಟರಾಜ್ ಗೌಡ್ರೆ, ಈಗ ಈ ಸಮೀಕ್ಷೆ ಅಂತ ಬಂದಾಗ ಇದರ ಇಂಟೆನ್ಷನ್, ಉದ್ದೇಶ ಏನು? ತುಳಿತಕ್ಕೊಳಗಾದವರಿಗೆ, ಅಸಮಾನತೆಗೊಳಗಾದವರಿಗೆ, ಸಹಸ್ರಮಾನದಿಂದ ಶೋಷಣೆಗೊಳಗಾದವರಿಗೆ ನ್ಯಾಯ ಕೊಡಬೇಕು ಅಂತ ಒಂದು ವಿಚಾರ. ನಿಜ. ಈ ನ್ಯಾಯ ಕೊಡಬೇಕು ಅನ್ನೋ ವಿಚಾರದಲ್ಲಿ ಈ ಮೀಸಲಾತಿಯ ಆದ್ಯ ಪುರುಷ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರದಾಗಿದೆ. ಕರೆಕ್ಟ್. ಆ ಮೀಸಲಾತಿ ಬಂದಾಗಿದೆ. ಕರೆಕ್ಟ್. ಒಳ ಮೀಸಲಾತಿನೂ ಕೂಡ ನೀವು ಹೇಳಾಗಿದೆ. ಕರೆಕ್ಟ್. ಕಾನ್ಸ್ಟಿಟ್ಯೂಷನಲ್ಲಿ ಏನಾದ್ರು ಬರಬೇಕೋ ಅದು ಬಂದಾಗಿದೆ. ಕರೆಕ್ಟ್. ಇದಲ್ಲದೆ ಇನ್ನೊಂದೇನೋ ಈಗ ಮಾಡ್ತಿದ್ದೀರಲ್ಲ, ಈ ಶೈಕ್ಷಣಿಕ ಈ ವಿಚಾರ ಮಾಡಕ್ಕೆ ಹೊರಟಿದ್ದೀರಲ್ಲ, ಇದು ಅದರ ಮುಂದುವರೆದ ರೂಪವಾಗಿ ಅಲ್ಲದೆ ರಾಜಕೀಯವಾಗಿ ಬೇಕಿರ್ತಕ್ಕಂಥ ಒಂದು ಪ್ಲಾನ, ಒಂದು ಉಪಾಯವ. ನಾನು ಹೇಳ್ತೀನಿ ನಿಮಗೆ, ಸ್ಕೂಲಲ್ಲಿ ಹೋಗಿ, ಶಾಲೆಯಲ್ಲಿ ಗೌಡ ಹುಡುಗ ಬಂದ, ಒಕ್ಕಲಿಗರ ಹುಡುಗ ಬಂದ, ದಲಿತ ಹುಡುಗ ಬಂದ, ಬ್ರಾಹ್ಮಣ ಹುಡುಗ ಬಂದ ಅಂತ ಸಪ್ರೇಟ್ ಪಾಠ ಮಾಡಲ್ಲ. ಕರೆಕ್ಟ್. ಬೋರ್ಡ್ ಮೇಲೆ ಒಂದೇ ಪಾಠನೇ ಬರೋದು. ಆಸ್ಪತ್ರೆಗೆ ಹೋದರೆ ನಟರಾಜ್ ಗೌಡರು ತಲೆನೋವು ಅಂದರೆ ಏನು ಕೊಡ್ಬೇಕು, ಅವರು ಕೊಡ್ತಾರೆ. ರಮಾಕಾಂತ್ ತಲೆನೋವು ಏನಂದರೆ ಅವರು ಕೊಡ್ತಾರೆ. ಕರೆಕ್ಟ್. ಇದ್ಯಾವುದು ಇಲ್ಲೆಲ್ಲೂ ಭೇದ ಭಾವಗಳಿಲ್ಲದೆ ಇದ್ದಾಗ ಈ ಸಮೀಕ್ಷೆ ಹೆಸರಲ್ಲಿ ನೀವು ಜಾತಿ ಕಾಲ ಮಾಡ್ಕೊಂಡು ಏನು ಮಾಡಕ್ಕೆ ಹೊಟ್ಟಿದ್ದೀರಾ ಅಂತ ಇನ್ ಜನರಲ್ ಕ್ವಶನ್. ಇಲ್ಲ, ಇದೇನಾಗಿದೆ ಅಂದರೆ ರಮಾಕಾಂತ್ ಅವರೇ, ಕೆಲವು ಪಂಗಡಗಳು, ಬುಡಕಟ್ಟು ಪಂಗಡಗಳು, ಸಮುದಾಯಗಳು, ಜಾತಿಗಳು ಯಾವ ರೀತಿ ಬೆಳ್ಕೊಂಡು ಬಂದಿದೆಯಲ್ಲ, ಬೆಳ್ಕೊಂಡು ಬಂದಿರೋದು ಅದು ನಿರಂತರವಾಗಿ ಅದೇ ರೀತಿ ಬೆಳವಣಿಗೆ ಇದೆ. ಕೆಲವರು ಆರ್ಥಿಕವಾಗಿ ಹಿಂದುಳಿದಿದ್ರೆ ಆ ಹಿಂದುಳಿದಲ್ಲಿಗೆ ಇರೋದೆ, ಸಾಮಾಜಿಕವಾಗಿ ಹಿಂದುಳಿದ್ರೆ ಸಾಮಾಜಿಕವಾಗಿ ಹಿಂದುಳಿದಿರೋದೆ. ಈಗ ನಾನು ಕೆನೆ ಪದರ ರದ್ದು ಮಾಡಿಬಿಡಿ ಹಂಗಾರೆ. ಇಲ್ಲ, ಅದು ಮುಂದಕ್ಕೆ ಆಗ್ಬೋದು. ಬದಲಾವಣೆ ಕೆನೆ ಪದರ ರದ್ದು ಮಾಡಿ ತಿಂದು ತೇಗ್ತಾ ಇದಾರಲ್ಲ, ಅದರ ಕಮ್ಯುನಿಟಿ ಮೇಲ್ಗಡೆ ಬಂದ್ಬಿಟ್ಟು ಅದು ರಾಜಕೀಯದಲ್ಲೂ ಇದ್ದಾರಲ್ಲ, ಆಚೆ ಹಾಕಿ ಮೊದಲು ಅವ್ರನ್ನ. 10% EWS ತಗೊಂಡಾಗ ಯಾರು ಈ ಮಾತಾಡಲಿಲ್ಲ. 10% EWS ತಗೊಂಡಾಗ ಅದು ಏನು ಗೊತ್ತಾ, ನಿನಗೆ ಆದಾಯ 8 ಲಕ್ಷ ಇದ್ರೆ ನೀನು ಬಡವ ಅಂತ ತೋರಿಸ್ತದೆ. ಅದು ಬೇರೆ ಇಲ್ಲಿ 1,20,000 ರೂಪಾಯಿ ಇದ್ರೆ ಸಾಕು ನೀನು ಬಡವ ಅಂತ ತೋರಿಸ್ತದೆ. ಸೊ ಈ ಥರ ವ್ಯತ್ಯಾಸಗಳಿದ್ದಾವೆ ರಮಕಾಂತ್. ಆದರೆ ನೀವು ಹೇಳ್ದಂಗೆ ಆ ಆಶಾಭಾವನೆ ನಾವು ವ್ಯಕ್ತಪಡಿಸೋಣ. ನಾನು ಇಲ್ಲಿ ಏನು ಹೇಳ್ತಾರೆ ಗೊತ್ತಾ, ಯಾರಿಗೂ ಇದರೊಳಗೆ ಆತಂಕ ಅಗತ್ಯ ಇಲ್ಲ. ಯಾಕೆ ಆತಂಕ? ಸಂಶಯದ ಅಗತ್ಯ ಇಲ್ಲ. ಯಾಕೆ ಸಂಶಯ? ಒಂದು ವಸ್ತುಸ್ಥಿತಿ ಏನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ನಿಮಗೆ ಅಗತ್ಯವಾದ ಮಾಹಿತಿ ಸಿಕ್ಕಿದ್ರೆ, ದತ್ತಾಂಶ ಸಿಕ್ಕಿದ್ರೆ, ಆ ದತ್ತಾಂಶವನ್ನು ನೀವು ಯೋಜನೆಗಳನ್ನ ರೂಪ ಮಾಡಲಿಕ್ಕೆ ಉಪಯೋಗಿಸಿದ್ರೆ. ದತ್ತಾಂಶ ಇಟ್ಕೊಂಡೆ ಜಾತಿ ಓಲೈಕೆ ಮಾಡ್ತೀರಾ ನೀವು ಅಂತ? ಇದು ಜಾತಿ ಓಲೈಕೆ ಅಸ್ತ್ರ, ಇದು ಹೆಸರಿಗೆ ದತ್ತಾಂಶ ಅಷ್ಟೇ. ಈಗ ಅದು ಮಾಹಿತಿ ಯಾಕೆ ಸೋರಿಕೆ ಆಯಿತು ಜಾತಿಗಳದು? ಇಂಟೆನ್ಷನ್ ಏನು? ಎಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು. ನಂಬರ್ ಸೋರಿಕೆ ಮಾಡಿದ್ರು ಯಾರು? ಈಗ ನಂಬರ್ ಮುಸ್ಲಿಂ ಇಷ್ಟು ಜನ ಇದ್ದಾರೆ, ಒಕ್ಕಲಿಗರು ಇಷ್ಟೇ ಎಷ್ಟು ಜನ ಇದ್ದಾರೆ, ಲಿಂಗಾಯತರ 18% ಎಲ್ಲ ಕಡಿಮೆ ಆಗ್ಬಿಟ್ಟು ಇದು ಮಾಡಿದವರು ಯಾರು? ಈಗ ಒಂದು ನಿಮಿಷ, ಒಂದು ಅಂಕಿಅಂಶ, ಸತ್ಯದ ಅಂಕಿಅಂಶ ಮುಂದೆ ಬರುತ್ತೆ. ಇವತ್ತು ನೆನ್ನೆದ ಹಳೆದು ನಾನು ಒಪ್ಪಲ್ಲ, ಹಳೆದೇನಿದೆಯೋ ನನಗೆ ಗೊತ್ತಿಲ್ಲ. ಮುಂದೆ ಒಂದು ಸತ್ಯದ ಅಂಶ ಬರುತ್ತೆ. ಅದು ಈ ಸಮೀಕ್ಷೆಯಿಂದ ಬರಬಹುದು, ಕೇಂದ್ರ ಸರ್ಕಾರ ಮಾಡೋ ಜಾತಿ ಜನಗಣತಿಯಿಂದ ಬರಬಹುದು. ಒಂದು ಸತ್ಯದ ಅಂಕಿಅಂಶ ಬಂದೇ ಬರುತ್ತೆ. ಅದನ್ನು ನಾವು ನೀವು ಇಬ್ಬರು ಒಪ್ಪಲೇಬೇಕು. ಅವಾಗ ನಾನು 2 ಕೋಟಿ ಇದ್ದೀನಿ ಅಂತ ನಾನು ಒಕ್ಕಲಿಗ 2 ಕೋಟಿ ನಾನು ಬಂಬಳಿ ಹೊಡ್ಕೊಂಡ್ರು ಕೂಡ ಸತ್ಯನೇ ಬೇರೆ ಇರುತ್ತೆ. ಯಾಕಂದ್ರೆ ನಿನ್ಗೆ ಅದರೊಳಗೆ ಆಧಾರು, ನಿಂದು ವೋಟರ್ ID, ನಿಂದು ರೇಷನ್ ಕಾರ್ಡು ಲಿಂಕ್ ಆಗುತ್ತೆ, ನಿಮ್ಗೆ ಜಿಯೋ ಟ್ಯಾಗಿಂಗ್ ಮಾಡ್ತಾರೆ, ಅಂಕಿಅಂಶ ದತ್ತಾಂಶ ತಗೊಂತಾರೆ. ನಿಮಗೆ ಸಂಶಯ ಇದ್ರು, ಡೌಟ್ ಇದ್ರೆ, ಯಾರಿಗೆ ನಿಮಗೆ ಸಮೀಕ್ಷೆ ಆಗಿರಲ್ಲ ಅಥವಾ ಯಾರ್ದು ಗಣತಿ ಆಗಿರಲ್ಲ, ಅವರು ನೀವು ಅಪೀಲ್ ಮಾಡ್ತೀರಿ. ನಂದು ಅಪೀಲೇ ಆಗಿ ನನ್ನ ಸಮೀಕ್ಷೆನೇ ಆಗಿಲ್ಲ, ನನ್ನ ಮನೆಗೆ ಬಂದೇ ಇಲ್ಲ, ನೀವು ಹೆಂಗ್ರಿ ನೀವು ಇದು ಮಾಡಿದ್ರಿ ಅಂತ. ಈ ಬಾರಿ ಆ ರೀತಿ ಆಗ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲಾ ಮನೆಗೂ ಜಿಯೋ ಟ್ಯಾಗಿಂಗ್ ಆಗಬೇಕು. ಎಲ್ಲರ ಕಾರ್ಡನ್ನ ಆಧಾರ್ ಕಾರ್ಡು ಮತ್ತೆ ರೇಷನ್ ಕಾರ್ಡ್ನ ಲಿಂಕ್ ಮಾಡಿ ಮೊಬೈಲಲ್ಲಿ ಲಿಂಕ್ ಮಾಡಬೇಕು. ಇದು ಅಂಕಿಅಂಶ ತಗೊಂಡಿರೋದ್ರಿಂದ ಇದರೊಳಗೆ ನಾನು ನೀವು ಯಾರು ಹೇಳ್ಬೋದು, ಒಕ್ಕಲಿಗರು ಕಡಿಮೆ ತೋರಿಸ್ಬಿಡ್ತಾರೆ, ಲಿಂಗಾಯತರು ಜಾಸ್ತಿ ತೋರಿಸ್ಬಿಡ್ತಾರೆ, ಮುಸಲ್ಮಾನರು ಜಾಸ್ತಿ ತೋರಿಸ್ಬಿಡ್ತಾರೆ ಅಂತ. ತೋರ್ಸಕ್ಕಾಗಲ್ಲ. ಇವಾಗ ಮಾಡೋ ವೈಜ್ಞಾನಿಕವಾಗಿ ಟ್ಯಾಗಿಂಗ್ ಮಾಡೋ ಮುಖಾಂತರ ಯಾರು ಎಷ್ಟು ಜನ ಅಷ್ಟೇ ಜನ ಅಂತ ತೋರ್ಸಕ್ಕೆ. ಕಾಂತರಾಜ್ ಅವ್ರನ್ನ ಮಾತಾಡ್ಸಿದ್ದೀನಿ 2017-18 ಸಮಯ ಇರಬೇಕು, ಮಾತಾಡ್ಸಿದ್ದೀನಿ. ಈಗ ನೀವು ಹೆಂಗೆ ಹೇಳಿದ್ರಲ್ಲ, ಇಷ್ಟೇ ಚೆನ್ನಾಗಿ ಅವತ್ತು ಮಾತಾಡಿದ್ರು ಅವ್ರು ಟ್ಯಾಗಿಂಗ್ ಮಾಡಲಿಲ್ಲ. ಅಲ್ಲಲ್ಲ, ನೀವ್ ಹೆಂಗ್ ಹೇಳ್ತಿದ್ದೀರಿ ನೋಡಿ, ಕರೆಕ್ಟ್, ಇಷ್ಟೇ ಅಕ್ಯುರೇಟ್ ಆಗಿ ಮಾತಾಡಿದ್ರು. ಈಗ ಹಿಂಗಾಗತ್ತೆ, ಸಮಾನತೆ ಬೇಕು, ಜನ ಗೊತ್ತಾಗಬೇಕು, ಇದೆಲ್ಲ ಕತೆ ಅವರು ಹೇಳಿದ್ರು. ಕರೆಕ್ಟ್. ಜಯಪ್ರಕಾಶ್ ಹೆಗಡೆ ಅವ್ರು ಮಾತಾಡ್ಸಿದ್ರು, ಹಂಗೆ ನಟರಾಜ್ ಗೌಡ್ರು ಹೇಳಿದ್ರು, ಅದನ್ನೇ ಮಾತಾಡೋದು. ಜಯಪ್ರಕಾಶ್ ಹೆಗಡೆ ಅವರು ಸಮೀಕ್ಷೆನೇ ಮಾಡಿಲ್ಲ, ಅವ್ರು ಮಾಡಿದ್ದು ಒಂದು ದತ್ತಾಂಶದ ವರದಿನ ರೂಪ ಮಾಡಿದ ಅಷ್ಟೇ. ಆಯ್ತು, ಅಲ್ಲಿ ಏನಿತ್ತು ಅದ್ರ ಅಕ್ಯುರಸಿ. ಕಾಂತರಾಜ್ ಅವರು 90% ಜನಗಳಿಗೆ ಹೋಗಿದ್ದೀನಿ ಮಾತ್ರ ನಾನು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಬಿಸಾಕಿದ್ರಿ ವರದಿನ? ಕೇಳಿ, ಇವಾಗಿರ್ತಕ್ಕಂತಹ ವರದಿನಲ್ಲಿ ನಾವ್ ಹೇಳ್ತಿದೀವಿ 99.99% ಜನಗಳಿಗೆ ರೀಚ್ ಆಗಬೇಕು, ಇದು ಉದ್ದೇಶ. ಯಾರು ರೀಚ್ ಆಗಕ್ಕೆ ಸಾಧ್ಯ ಆಗಲ್ಲ, ಹತ್ರ ಸಮಯ ಬಂದಾಗ ಅದಕ್ಕೆ ಒಂದು ಕಸ್ಟಮರ್ ಕೇರ್ ಸೆಂಟರ್ ಇರ್ತದೆ, ಸಹಾಯವಾಣಿ ಇರ್ತದೆ, ಎಲ್ಲ ಅಧಿಕಾರಿಗಳಿರ್ತಾರೆ, ನೋಡಲ್ ಆಫೀಸರ್ಗಳಿರ್ತಾರೆ. ಎಲ್ಲರನ್ನೂ ಸಂಪರ್ಕಿಸಿ ಯಾರು ಸಮೀಕ್ಷೆ ಆಗಿಲ್ಲ ಅನ್ನೋದಾದ್ರೆ ಅವರು ಅದಕ್ಕೆ ಅಬ್ಜೆಕ್ಷನ್ ರೈಸ್ ಮಾಡಿ ಅವ್ರ ಸಮೀಕ್ಷೆಯಲ್ಲಿ ಭಾಗವಹಿಸಬಹುದು. ಇದು ಆಮೇಲೆ ನೋಡ್ರಿ, ಈ ದತ್ತಾಂಶ ಸಿಗೋದಿದೆ ಅಲ್ಲ, ಬಹಳ ಅಗತ್ಯ ಇದೆ ರಮಾಕಾಂತ್. 1931 ಆದ ಮೇಲೆ ಜಾತಿ ಜನಗಣತಿ ಆಗಿಲ್ಲ, ಸಮೀಕ್ಷೆಗಳೂ ಆಗಿಲ್ಲ. ಸಮೀಕ್ಷೆಗಳೂ ಆಗದೆ EWS ಕೊಡ್ತಾರೆ. ಈಗ ಸಮೀಕ್ಷೆ ಆಗಿ ಯಾರಿಗಾರು ಒಂದು ಯೋಜನೆ ಮಾಡಬೇಕು, ಒಂದು ಸಾಮಾಜಿಕ ಭದ್ರತಾ ಯೋಜನೆ ಮಾಡಬೇಕು, ಕಲ್ಯಾಣ ಯೋಜನೆ ಮಾಡಬೇಕು ಅಂದ್ರೆ ನಮ್ದು ನಿಮ್ದು ಅಪಸ್ವರ ಇರ್ಲಿಕ್ಕೆ ಕೂಡುದು. ಉತ್ಕರ್ಷ್, EWSಗೆ
ಏನು ಮಾನದಂಡನೇ ಇರಲಿಲ್ಲ. ಯಾರು ಈ ಬಡವರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೊಟ್ಬಿಡಿ ಅವ್ರಿಗೆ 10% ಕೊಟ್ಬಿಟ್ರಲ್ಲ. ಯಾವ ತರ್ಕ ಇತ್ತು, ಯಾವ ತಿದ್ದುಪಡಿಯಾಗಿತ್ತು ಕೊಟ್ಬಿಟ್ರು ಅವರು. ಇಲ್ಲಿ ನಾವು ಯಾರೋ ಜನಗಳ ಲೆಕ್ಕ ಹಾಕೊಂಡು ಕೊಡ್ತೀವಿ ಅಂತ ಹೇಳಿದ್ರೆ ಇವ್ರಿಗೆ ಯಾಕೆ ಇಷ್ಟೊಂದು ಸಂಕಟ, ಧರ್ಮ ಸಂಕಟ ಇವರಿಗೆ? ಖಂಡಿತವಾಗ್ಲು ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ಕಾಂತರಾಜ್ ಆಯೋಗದ ವರದಿಯನ್ನ ಕೊಟ್ಟಾಗ ಆ ದತ್ತಾಂಶ ನೋಡಿ, ಸಿದ್ದರಾಮಯ್ಯನವರು ಯಾಕೆ ಬಹಳ ಚಾಣಾಕ್ಷ ರಾಜಕಾರಣಿ ಅಂತಂದ್ರೆ, ನೀವು ಹೇಳಿದ್ದೇನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ, ನೀವು ನಿಜವಾಗ್ಲೂ ಯಾವ ರಿಪೋರ್ಟ್ ಕೊಡಬೇಕಾಗಿತ್ತು ಜನಗಳ ಮುಂದೆ? ನೀವು ಹೇಳ್ದಂಗೆ ಯಾವ ಸಮುದಾಯಗಳು ಹಿಂದುಳಿದಿದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ? ಸಮುದಾಯನೂ ಅಲ್ಲ ಬಳಸಿದ ಬರಡು ಜನ. ಅದೇ ಜನ, ಯಾವ ಜನ ಅಲ್ಲ, ಎಷ್ಟು ಕೋಟಿ ಜನ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ ಅಷ್ಟೇ. ಅದನ್ನ ಬ್ರಾಹ್ಮಣರ, ಗೌಡ್ರ, ಲಿಂಗಾಯತರ, ಪರಿಶಿಷ್ಟ ಜಾತಿಯವರ ಅದ ಬರಲೇಬಾರ್ದು ಅಲ್ಲಿ. ಆದ್ರೆ ಸಿದ್ದರಾಮಯ್ಯನವರು ಮಾಡಿದ್ದೇನು ಅಂತಂದ್ರೆ, ಬಹಳ ಬುದ್ಧಿವಂತಿಕೆಯಿಂದ ಕುರುಬರಿಷ್ಟಿದ್ದಾರೆ, ಒಕ್ಕಲಿಗರಿಷ್ಟು, ಲಿಂಗಾಯತರಿಷ್ಟು ಅಂತ ಸಂಖ್ಯೆಗಳನ್ನ ತೋರಿಸಿದ್ರು. ಆದ್ರೆ ನಿಜವಾಗ್ಲೂ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೋಬೇಕು. ರಿಪೋರ್ಟ್ ಬಂದಿಲ್ಲ ಯಾರಿಗೂ. ಇವತ್ತಿಗೂ ಅವರಲ್ಲಿ ಯಾರು ಸಾಮಾಜಿಕವಾಗಿ ಹಿಂದುಳಿದ್ರು, ಯಾರು ಶೈಕ್ಷಣಿಕ ತೊಂದರೆ ಅನುಭವಿಸಿದ್ರು, ಅದು ಎಲ್ಲೂ ಬರಲಿಲ್ಲ ವರದಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ನಿಜವಾಗ್ಲೂ ಬರ್ಬೇಕಾಗಿದ್ದಂತದ್ದು ಈ ಸಾಮಾಜಿಕ ಶೈಕ್ಷಣಿಕ ರಿಪೋರ್ಟ್. ಆದ್ರೆ ನೀವು ಕೇವಲ ಜಾತಿ ನಂಬರ್ ಗಳನ್ನ ತೋರಿಸಿದ್ರಿ. ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, 2002ರಲ್ಲಿ 207 ಕ್ಯಾಸ್ಟ್ ಜಾತಿಗಳಿತ್ತು ಸರ್. 2025ರಲ್ಲಿ 1561 ಜಾತಿಗಳು. ಸರಿ ಆಯ್ತು, ಇದ್ರ ಬೇಸಿಸ್ ಏನು, ಯಾವ ಐಡೆಂಟಿಫೈ ಮಾಡಿದ್ರಿ, ಯಾವೆಲ್ಲ ಪ್ರೋಸೆಸ್ ಬಿಟ್ಬಿಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಕುಲಶಾಸ್ತ್ರೀಯ ಅಧ್ಯಯನ ಆಗುತ್ತೆ, ಪಾರ್ಲಿಮೆಂಟ್ ಹೋಗುತ್ತೆ, ಅದೆಲ್ಲ ಇಟ್ ಇಸ್ ಅ ಡಿಫರೆಂಟ್ ಸ್ಟೋರಿ. ಆದ್ರೆ ನಮ್ ಪ್ರಶ್ನೆ ಏನಂತಂದ್ರೆ, ಇವತ್ತು ಇವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಸರ್ಹತ್ರ ಇದೆ. ರಿಪೋರ್ಟ್ ಅಲ್ಲಿ ನಾಸ್ತಿಕ ಅಂತ ಹಾಕಿದ್ದಾರೆ. ಇಟ್ ಇಸ್ ನಾಟ್ ಜಾತಿನೇ ಅಲ್ಲ ಕಾನ್ಸ್ಟಿಟ್ಯೂಷನಲಿ. ಹೇಗೆ ಐಡೆಂಟಿಫೈ ಮಾಡಿದ್ರಿ ಮತ್ತೆ ನೀವು? ಕೆಲವರು ಏನಾಗಿದೆ, ಲಕ್ಷಗಟ್ಟಲೆ ಜನ ಯಾವುದೇ ಜಾತಿಯೊಂದಿಗೆ ಗುರುತಿಸಿಕೊಳ್ಳಲು ನಿರಾಕರಿಸಿದ್ದಾರೆ. ನಾನು ಯಾವ ಜಾತಿ ಸೇರಲ್ಲಪ್ಪ ಅಂತಿದ್ದಾರೆ, ಮನುಷ್ಯ ಜಾತಿ ಅಂತಾರೆ. ಸಾಂವಿಧಾನಿಕವಾಗಿ ಅದು ಜಾತಿ ಅಂತ ಕನ್ಸಿಡರ್ ಆಗ್ಲಿಲ್ಲ. ಈಗ ಇನ್ನೊಂದೇನು ಅಂತಂದ್ರೆ, ಅಜ್ಞಾನಿ ಅಂತ ಒಂದು ಜಾತಿಯನ್ನು ಸೇರಿಸಿದ್ದಾರೆ. ನಂಬರ್ 12 56 ಅಜ್ಞಾನಿ ಅಂತ ಸೇರಿಸಿದ್ದಾರೆ. ಅದು ಯಾವ ಬೇಸಿಸ್ ಮೇಲೆ ಸೇರಿಸಿದ್ದಾರೆ? ಜಾತಿನ ಜ್ಞಾನ ಇಲ್ದಿರೋನು ಅಂತನ ಜಾತಿ ಸೇರಿಸಿದ್ದಾರೆ. ಜಾತಿ ಅಜ್ಞಾನಿ ಅಂತಾನೆ ಒಂದು ಜಾತಿ. ಹೌದು, ಅಜ್ಞಾನಿ ಅಂತ ಜ್ಞಾನ ಇಲ್ದಿರೋನು ಅಂತಲ್ಲ. ಅಲ್ಲ, ಅದು ಗೊತ್ತಿಲ್ಲ, ನೀವು ಕಾಂಗ್ರೆಸ್ ಅವ್ರನ್ನೇ ಕೇಳಬೇಕು. ಈಗ ಅದನ್ನೇ ಇಷ್ಟು ತಾಂತ್ರಿಕ ಸಮಸ್ಯೆಗಳಿದ್ದಾಗ, ಮತ್ತೆ ಇವತ್ತು ನೋಡಿ ಎಷ್ಟು ವ್ಯವಸ್ಥಿತವಾಗಿ ಇವರು ಹಿಂದುಳಿದ ವರ್ಗದ ಶೋಷಿತರ ಪರವಾಗಿ ಧ್ವನಿ ಆಗ್ತೀವಿ ಅಂತ ಅಂತೀರಲ್ರಿ. 46 ಕ್ರಿಶ್ಚಿಯನ್ ಜಾತಿಗಳಲ್ಲಿ 33 ಮಾತ್ರ ಕೈ ಬಿಟ್ರಿ ನೀವು. ಹಾಗಾದ್ರೆ ಇನ್ನು ಮಿಕ್ಕಿರ್ತಕ್ಕಂಥ 13 ಅಷ್ಟು ಜಾತಿಗಳು, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಮಾದಿಗ, ಇಂಥ ಹಿಂದುಳಿದ ಶೋಷಿತ ಸಮುದಾಯಕ್ಕೆ ಸೇರಿದಂತ ಜಾತಿಗಳನ್ನ ಮಾತ್ರ ಯಾಕೆ ಕ್ರೈಸ್ತರಿಗೆ ನೀವು ಟ್ಯಾಗ್ ಲೈನ್ ಕೊಟ್ರಿ? ಅಂದ್ರೆ ನಿಮ್ಮ ಉದ್ದೇಶ ಏನು? ಈಗ ಆಯೋಗಕ್ಕೆ ವರದಿ ಕೊಟ್ಟ ಮೇಲೆ ನಿಮಗೆ ತಪ್ಪು ಅರಿವಾಗಿದೆ, ಅದನ್ನ ವಾಪಸ್ ತಗೊಂಡ್ರಿ ಸರ್. ಇವತ್ತು ನಾಳೆಲ್ಲ ಒಂದ್ ನಿಮಿಷ ಸರ್, ನಾವ್ ಹೇಳ್ತಾ ಇಲ್ಲ ಸರ್, ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ಇವತ್ತು ಹೇಳಿದ್ದಾರೆ, ಈ ಸಮೀಕ್ಷೆ ಏನಿದೆ ಬಹಳ ಅವೈಜ್ಞಾನಿಕವಾಗಿ ಮಾಹಿತಿ ಇವತ್ತೇನು ನಟರಾಜ್ ಗೌಡ್ರು ಬಹಳ ನಂಬರ್ ಇದೆ ಸರ್, ಟ್ಯಾಗ್ ಇದೆ, ಜಿಯೋ ಟ್ಯಾಗ್ ಇದೆ ಅಂತ ಹೇಳಿದ್ರು. ಇವತ್ತು ಅದೇ ಶಿಕ್ಷಕರು ಹೇಳ್ತಾರೆ, ಇವತ್ತು ಸದಾಶಿವ ನಗರದಲ್ಲಿ